ಹಲೋ ಎವ್ರಿವನ್. 15ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಪಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಬಾಹುಗಳಾಗಿವೆ. ಕೋನ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ ಆದರೆ ಕೋನ ಸಿ ಇಸ್ ಈಕ್ವಲ್ ಟು 40 ಡಿಗ್ರಿ ಆದರೆ ಕೋನ ಪಿ ಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಕ್ಕಳೇ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಇದರ ಅರ್ಥ ಏನು? ಅನುರೂಪ ಕೋನಗಳು ಸಮವಾಗಿರುತ್ತೆ ಅಂತ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕೋನ ಎ, ಸೊ ಇದರ ಅನುರೂಪ ಕೋನ ಪಿ ಗೆ ಸಮ. ಹಾಗೆ ಕೋನ ಬಿ ಏನಾಯ್ತು, ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ ಗೆ ಸಮನಾಗುತ್ತೆ. ಸೊ ಹಾಗೆ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಸಿ ಕೋನ ಆರ್ ಗೆ ಸಮನಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಇಸ್ ಈಕ್ವಲ್ ಟು ಏನ್ ಹೇಳಿ 80 ಡಿಗ್ರಿ ಆಗಿರುತ್ತೆ. ಹಾಗೆ ಕೋನ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಆರ್ ಇಸ್ ಈಕ್ವಲ್ ಟು ಏನ್ ಹೇಳಿ 40 ಡಿಗ್ರಿ. ಹಾಗಾದ್ರೆ ಇಲ್ಲಿ ಕೋನ ಬಿ 80 ಡಿಗ್ರಿ ಆಗಿದ್ರೆ ಕೋನ ಕ್ಯೂ ಕೂಡ 80 ಡಿಗ್ರಿ ಆಗಿರುತ್ತೆ. ಸಿ 40 ಡಿಗ್ರಿ ಆಗಿದ್ದರೆ ಆರ್ ಕೂಡ ಏನಿರುತ್ತೆ ಮಕ್ಕಳೇ, 40 ಡಿಗ್ರಿನೇ ಆಗಿರುತ್ತೆ. ಸೊ ನಾವಿಲ್ಲಿ ಪಿ ನ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗಿಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ಗೊತ್ತು. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ಸೊ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಕೋನ ಎ ಪ್ಲಸ್ ಬಿ ಎಷ್ಟಿದೆ, 80 ಡಿಗ್ರಿ ಪ್ಲಸ್ 40 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಕೋನ ಎ ಇಸ್ ಈಕ್ವಲ್ ಟು 80 ಪ್ಲಸ್ 40, ಸೊ 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಕೋನ ಎ ಇಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, 60 ಡಿಗ್ರಿ ಆಯ್ತು. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆಗಿರೋದ್ರಿಂದ ಏನಾಯ್ತು, ಕೋನ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಕೋನ ಪಿ ಗೆ ಸಮ. ಸೊ ಅದರಿಂದ ಕೋನ ಪಿ ಕೂಡ ಏನ್ ಹೇಳಿ 60 ಡಿಗ್ರಿ ಅಳತೆಯನ್ನ ಹೊಂದಿದೆ. ಥ್ಯಾಂಕ್ ಯು.